ವಂದಿ ವೈತಾಳಿಕ ಪದ್ಧತಿಯ 9ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 249ನೆಯ ಶ್ಲೋಕದಲ್ಲಿ, ಮನ್ಮಥನ ಪ್ರಾರ್ಥನೆಯಂತೆ ಪಾದುಕೆಯನ್ನ ಧರಿಸಬೇಕು ಅಂತ ಶ್ರೀರಂಗನಾಥನನ್ನ ಪ್ರಾರ್ಥಿಸ್ತಾ ಇದ್ದಾರೆ ದೇಶಿಕರು. ಶ್ಲೋಕ ನೋಡೋಣ. ಪರಿಜನ ವನಿತಾಭಿಪ್ರೇಷಿತ ಪ್ರಾಂಜಲಿಸ್ತ್ವಾಂ ಪ್ರಣಮತಿ ಮದನೂಯಂ ದೇವ ಶುದ್ಧಾಂತದಾಸಃ ಪಣಿಪತಿಶಯನೀಯಂ ಪ್ರಾಪಯಿತ್ರೀ ಸಲೀಲಂ ಪದಕಮಲಮಿಯಂ ತೇ ಪಾದುಕಾ ಪರ್ಯುಪಾಸ್ತಾಂ. ದೇವ, ಓ ರಂಗನಾಥನೇ, ಪರಿಜನ ವನಿತಾಭಿಹಿ, ಸೇವಕಿಯರಿಂದ, ಪ್ರೇಷಿತಃ, ಕಳುಹಿಸಲ್ಪಟ್ಟವನು, ಶುದ್ಧಾಂತದಾಸಃ, ಅಂತಃಪುರ ಸೇವಕನೂ ಆದ, ಅಯಂ, ಈ, ಮದನಃ, ಮನ್ಮಥನು, ಪ್ರಾಂಜಲಿಹಿ, ಕೈ ಮುಗಿದುಕೊಂಡು, ತ್ವಾಂ, ನಿನ್ನನ್ನು, ಪ್ರಣಮತಿ, ನಮಸ್ಕರಿಸುತ್ತಾನೆ, ಪಣಿಪತಿ, ಆದಿಶೇಷನು, ಶಯನೀಯಂ, ಹಾಸಿಗೆಯನ್ನ, ಸಲೀಲಂ, ಕ್ರೀಡೆಯೊಂದಿಗೆ, ಪ್ರಾಪಯಿತ್ರಿ, ಸೇರಿಸುವ, ಇಯಂ ಪಾದುಕಾ, ಈ ಪಾದುಕೆಯು, ತೇ, ನಿನ್ನ, ಪದಕಮಲಂ, ತಾವರೆ ಹೂವಿನಂತಿರುವ ಪಾದವನ್ನ, ಪರ್ಯುಪಾಸ್ತಾಂ, ಸೇರಬೇಕು. ಶ್ರೀರಂಗನಾಥನ ಅಂತಃಪುರದ ಸೇವಕನಾಗಿ ಮನ್ಮಥನು ಕಾರ್ಯನಿರ್ವಹಿಸುತ್ತಿದ್ದಾನಂತೆ. ಅಲ್ಲಿ ಇತರ ಸೇವಕಿಯರೂ ಇದ್ದಾರೆ. ಶ್ರೀರಂಗನಾಥನು ತನ್ನ ರಾಣಿಯರೊಂದಿಗೆ ಹಾವಿನ ಹಾಸಿಗೆಯಲ್ಲಿ ಕ್ರೀಡಿಸುವ ಸಲುವಾಗಿ ಶ್ರೀರಂಗನಾಥನನ್ನ ಆಹ್ವಾನಿಸಲು ಅಂತಃಪುರದ ಸೇವಕಿಯರು ಮನ್ಮಥನನ್ನ ಕಳುಹಿಸಿದ್ದಾರೆ. ಆ ಮನ್ಮಥನು ಕೈ ಮುಗಿದುಕೊಂಡು ನಿಂತು ಶ್ರೀರಂಗನಾಥನನ್ನ ಪ್ರಾರ್ಥಿಸುತ್ತಿದ್ದಾನೆ. ಈಗ ಶಯನಾಸನವನ್ನ ಸೇರಲು ಸಮಯವಾಗಿರುವುದರಿಂದ ಆದಿಶೇಷನ ಹಾಸುಗೆಗೆ ಲೀಲೆಯಿಂದ ನಿನ್ನನ್ನ ಕರೆದೊಯ್ಯುವ ಈ ಪಾದುಕೆ ನಿನ್ನ ಪಾದಕಮಲವನ್ನ ಸೇರಲಿ ಅಂತ ಇದ್ದಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.